ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ನಮ್ಮ ವಿದ್ಯಾರ್ಥಿಗಳನ್ನು ಸ್ಪರ್ಧಾ ಜಗತ್ತಿಗೆ ತಯಾರುಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ನೇಮಕಾತಿಗಳು CETಯಲ್ಲಿ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಬರುವಂತಹ ಹಲವಾರು ಪ್ರಶ್ನೆಗಳಲ್ಲಿ ಚಿತ್ರದಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತವೆ. ಉದಾಹರಣೆಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ, ಈ ಕೆಳಗಿನ ಆಕೃತಿಗಳಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ. ಬಹುಶಃ ಇಲ್ಲಿ ಗಮನಿಸಿದ್ರೆ ತ್ರಿಭುಜಗಳನ್ನ ಎಳಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾದರೆ ಅತ್ಯಂತ ಸುಲಭವಾಗಿ ಯಾವ ಕಂಡುಹಿಡಿಬೋದು ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬನ್ನಿ. ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಭುಜ ಇದೆ ಅಂತ. ಒಂದು ತ್ರಿಭುಜ ಇದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದೇ ತ್ರಿಭುಜದಲ್ಲಿ ಈಗ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಇರೋದನ್ನ ಪಾದ ಅಂತೀವಿ. ಪಾದಕ್ಕೆ ಹೊಂದಿಕೊಂಡಂತೆ ಒಂದು ಲಂಬರೇಖೆಯನ್ನು ಎಳೆದಿದ್ದೀವಿ. ಇದರಿಂದ ಎರಡು ಸಪರೇಟ್ ತ್ರಿಭುಜಗಳಾಗಿದೆ. ಒಂದು ದೊಡ್ಡ ತ್ರಿಭುಜ ಮತ್ತು ಒಳಗಡೆ ಎರಡು ತ್ರಿಭುಜ. ಅದನ್ನೇ ನಾವು 1+2 3 ತ್ರಿಭುಜಗಳು ಕಾಣಿಸ್ತಾ ಇದೆ. ಅದೇ ರೀತಿ ಪಾದಕ್ಕೆ ಎರಡು ಗೆರೆಗಳು ಬಂದಿವೆ. ಇದರಿಂದ ಪಾದ 3 ಭಾಗ ಆಗಿದೆ. 1 2 3. ಈಗ ನಾವು ಯಾವ ಥರ ಹೇಳ್ಬೋದು ಅಂದರೆ, ಒಂದು ದೊಡ್ಡ ತ್ರಿಭುಜ, ಇದರಿಂದಾಗಿ ಒಂದು ಸಣ್ಣ ತ್ರಿಭುಜ, ಮತ್ತೆ ಒಂದು ಸಣ್ಣ ತ್ರಿಭುಜ, ಮತ್ತೆ ಒಂದು ಸಣ್ಣ ತ್ರಿಭುಜ. ಅದೇ ರೀತಿ ಇಲ್ಲಿ ಕಾಣಿಸ್ತಾ ಇರುವಂತಹ ಇದು ಒಂದು ತ್ರಿಭುಜ, ಇದು ಒಂದು ತ್ರಿಭುಜ. ಅಂದರೆ ಒಟ್ಟಾರೆ 6 ತ್ರಿಭುಜಗಳು ಇಲ್ಲಿವೆ. ಈಗ ನೋಡ್ತಾ ಹೋಗಿ, ಪಾದಕ್ಕೆ ಗೆರೆಯನ್ನು ಎಳೆದಿರೋದ್ರಿಂದ 1 2 3 4 ಅಂದರೆ 4 ಭಾಗಗಳನ್ನು ಕಾಣ್ಬೋದು. ಇದರಿಂದ 1 + 2 + 3 + 4 ಈಕ್ವಲ್ಸ್ ಕೂಡಿದ್ರೆ 10 ತ್ರಿಭುಜಗಳು. ಅಂದರೆ ಇಲ್ಲಿ 10 ತ್ರಿಭುಜಗಳು ಸಿಗ್ತಾ ಇದೆ. ಅದೇ ರೀತಿ ಇಲ್ಲಿ ಪಾದ 1 2 3 4 5 ಭಾಗಗಳಾಗಿದೆ. ಸೊ 1 2 3 4 5 ಅಷ್ಟನ್ನು ಕೂಡಿದ್ರೆ 15 ತ್ರಿಭುಜ. ಇದೇ ರೀತಿ ಪಾದದ ಮೇಲಿನ ಶೃಂಗದಿಂದ ಎಷ್ಟೇ ಗೆರೆಗಳನ್ನು ಎಳೆದಿರಿ, ಅದರಿಂದ ಪಾದ ಎಷ್ಟು ಸಪ್ರೇಟ್ ಭಾಗಗಳಾಗಿದೆಯೋ ಅಷ್ಟನ್ನು ಒಂದರಿಂದ ಕೂಡಿದ್ರೆ ಅಷ್ಟು ತ್ರಿಭುಜಗಳು ಅಂತ ಗೊತ್ತಾಗುತ್ತೆ. ಈಗ ಮುಂದುವರೆದು ಈಗ ನೋಡಿ, ಒಂದು ತ್ರಿಭುಜಕ್ಕೆ ಅಡ್ಡಗೆರೆಯನ್ನು ಹಾಕಿದ್ದೀವಿ. ಇದರಿಂದ ಇದು ಒಂದು ತ್ರಿಭುಜ, ಹಾಗೆ ಒಂದು ದೊಡ್ಡ ತ್ರಿಭುಜ. ಅಂದರೆ 1 + 1 2 2 ತ್ರಿಭುಜಗಳಾಗಿದೆ. ಮೊದಲು ಪಾದಕ್ಕೆ ಗೆರೆಗಳನ್ನು ಎಳಿತಾ ಇದ್ದು, ಈಗ ಮೇಲ್ಗಡೆ ಇರುವಂತಹ ಪಾದಕ್ಕೆ ಸಮಾಂತರವಾದ ಗೆರೆಗಳನ್ನು ಎಳೆದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, 1 2 ಗೆರೆಯನ್ನು ಎಳೆದಿದ್ದೀವಿ. ಇದರಿಂದ 3 ಬಾಕ್ಸ್ ಆಗಿ 1 2 3. ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ, ಹಾಗೆ ಇದೊಂದು ದೊಡ್ಡ ತ್ರಿಭುಜ. ಅಂದರೆ ಒಂದು ತ್ರಿಭುಜವನ್ನು ಪಾದಕ್ಕೆ ಸಮಾಂತರವಾಗಿ ಎಷ್ಟು ಗೆರೆಗಳನ್ನು ಎಳೆದು ಎಷ್ಟು ಸಪರೇಟ್ ಬಾಕ್ಸ್ಗಳು ತಯಾರಾಗ್ತಾವೋ ಅದ್ರ ಮೇಲೆ ಅಷ್ಟು ತ್ರಿಭುಜಗಳು ಅಂತ ಹೇಳ್ಬೋದು. ಈಗ ಅದನ್ನೇ ನೋಡ್ಬೋದು ನೋಡಿ, ಪಾದಕ್ಕೆ ಸಮಾಂತರವಾಗಿ 3 ಗೆರೆಗಳನ್ನು ಎಳೆದಿದ್ದೀವಿ. ಇದರಿಂದ 4 ಸಪರೇಟ್ ಪೀಸ್ಗಳಾಗಿದೆ. ಸೊ ಇದರಿಂದ 4 ತ್ರಿಭುಜಗಳು. ಹಾಗೆ 5 ಎಳೆದ್ರೆ 5 ತ್ರಿಭುಜಗಳು. ಇದೇ ರೀತಿ ಎಷ್ಟೇ ಭಾಗಗಳನ್ನು ಎಳಿತಾ ಇರಿ, ಎಷ್ಟೇ ಗೆರೆಗಳನ್ನು ಎಳಿತಾ ಇರಿ ಪಾದಕ್ಕೆ ಸಮಾಂತರವಾಗಿ, ಅಷ್ಟು ತ್ರಿಭುಜಗಳಾಗಿವೆ ಅಂತ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡೋ ಅವಶ್ಯಕತೆ ಇಲ್ಲ. ನೇರವಾಗಿ ಎಷ್ಟು ಬಾಕ್ಸ್ ಇದೆಯೋ ಅಷ್ಟು ತ್ರಿಭುಜಗಳು ಅನ್ನುವಂಥದ್ದು. ಈಗ ಮೊದಲು ಹೇಳಿದ್ದಂಥದ್ದು ಮತ್ತು ಎರಡನ್ನು ಹೇಳಿದಂಥದ್ದು, ಎರಡನ್ನು ಒಟ್ಟಾಗಿ ತೆಗೆದುಕೊಂಡಾಗ ನೋಡಿ, ಇಲ್ಲಿ ನೋಡಿ, ಒಂದು ತ್ರಿಭುಜಕ್ಕೆ ಪಾದಕ್ಕೆ ಸಮಾಂತರವಾಗಿ ಒಂದು ಲಂಬರೇಖೆ ಎಳೆದು 2 ಸಪ್ರೇಟ್ ಗೆರೆಗಳಾದವು. ಇದರಿಂದ 1 + 2 ಮೊದಲ ವಿಧಾನ. 1ಕ್ಕೆ 2 ಕೂಡಿದ್ರೆ 3 ತ್ರಿಭುಜ ಆಗ್ತವೆ. ಪಾದಕ್ಕೆ ಸಮಾಂತರವಾಗಿ ಗೆರೆ ಎಳೆದಿರೋದ್ರಿಂದ ಇದು ಒಂದು ಬಾಕ್ಸು, ಇದೊಂದು ಬಾಕ್ಸ್ ಆಯಿತು. 1 + 1 2 ಆಯಿತು. ಸೊ ಪಾದಕ್ಕೆ ಎಳೆದಿರುವಂಥದ್ದು 3, ಸಮಾಂತರವಾಗಿರುವಂಥ 2, 3 × 2 ಗುಣಿಸಿದ್ರೆ 6 ತ್ರಿಭುಜಗಳಾಗ್ತಾ ಇದೆ. ಅದೇ ರೀತಿ ಈ ಚಿತ್ರವನ್ನು ಗಮನಿಸಿ, ಪಾದಕ್ಕೆ ಎಳೆದಿರುವಂಥ ಗೆರೆಗಳಿಂದ
1 2 3 ಸಣ್ಣ ಸಣ್ಣ ಬಾಕ್ಸ್ಗಳಾಗಿದೆ. ಅಂದರೆ ಒಂದು ಪಾದ 3 ಭಾಗ ಆಗಿದೆ. ಇದರಿಂದ 1 + 2 + 3 6 ತ್ರಿಭುಜಗಳು. ಪಾದಕ್ಕೆ ಸಮಾಂತರವಾಗಿ 2 ಗೆರೆಗಳ ಎಳೆದಿದ್ದೀವಿ. ಇದರಿಂದ ಒಂದು ಪೀಸ್, ಇದು ಒಂದು ಭಾಗ, ಇದು ಒಂದು ಭಾಗ, 3 ಆಯಿತು. 3 ಕೂಡಿದ್ರೆ 3 ತ್ರಿಭುಜ. 6 × 3 ಗುಣಿಸಿದ್ರೆ 6 3 18 ತ್ರಿಭುಜಗಳು ಇಲ್ಲಾಗಿದೆ. ಈಗ ಅದನ್ನೇ ಗಮನಿಸಿ. ಪಾದವನ್ನು ಎಳೆದಿರೋ ಗೆರೆ, ಶೃಂಗದಿಂದ ಎಳೆದಿರೋ ಗೆರೆಗೆ 1 2 3 4 ಪೀಸ್ ಆಗಿದೆ. ಪಾದ ಕತ್ತರಿಸಿದ್ದೀವಿ. ಸೊ ಇದರಿಂದ 1 + 2 + 3 + 4 10 ತ್ರಿಭುಜಗಳು. ಅದೇ ರೀತಿ ಪಾದಕ್ಕೆ ಸಮಾಂತರವಾಗಿ 3 ಗೆರೆಗಳು ಎಳೆದಿವಿ. ಇದರಿಂದ 4 ಸಪ್ರೇಟ್ ಬಾಕ್ಸ್ ಆಗಿದೆ. 1 + 2 1 + 1 + 1 4 10 × 4 40 ತ್ರಿಭುಜಗಳು ಇಲ್ಲಾಗಿದೆ. ಸೊ ಅದೇ ರೀತಿಯಾಗಿ ಪಾದಕ್ಕೆ ಸಮಾಂತರವಾಗಿ, ಪಾದಕ್ಕೆ ಶೃಂಗದಿಂದ ಎಳೆದಿರುವಂಥ ರೇಖೆಗಳು ಇದರಿಂದ 1 2 3 4 5 ಭಾಗಗಳಾಗಿದೆ. ಸೊ ಅದನ್ನು ಕೂಡ್ತಾ ಹೋದರೆ 15 ತ್ರಿಭುಜಗಳಾಯಿತು. ಪಾದಕ್ಕೆ ಸಮಾಂತರವಾಗಿ ನಾವು 4 ಗೆರೆಗಳನ್ನು ಎಳೆದಿದ್ದೀವಿ. ಇದರಿಂದ 5 ಭಾಗಗಳಾಗಿ ಸಪ್ರೇಟು, ಅದು 5 ತ್ರಿಭುಜಗಳು. 5 × 15 ಗುಣಿಸಿದ್ರೆ 75 ತ್ರಿಭುಜಗಳಾಗಿದೆ ಅಂತ. ಸೊ ಇದರಿಂದ ಎಷ್ಟೇ ಗೆರೆಗಳನ್ನು ಎಳೆದಿರಲಿ, ತ್ರಿಭುಜಕ್ಕೆ ಪಾದಕ್ಕೆ ಎಷ್ಟು ಸಪ್ರೇಟ್ ಬಾಕ್ಸ್ಗಳಾಗಿವೆ ನೋಡ್ತಾ ಹೋಗೋದು, ಮತ್ತು ಶೃಂಗದಿಂದ ಪಾದಕ್ಕೆ ಸಮಾಂತರವಾಗಿ ಎಷ್ಟು ಗೆರೆಗಳಿವೆ, ಅದರಿಂದ ಎಷ್ಟು ಬಾಕ್ಸ್ಗಳು ನಿರ್ಮಾಣ ಆಗಿದೆ, ಅವೆರಡನ್ನ ಗುಣಿಸಿದ್ರೆ ಒಟ್ಟಾರೆ ಆ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಧನ್ಯವಾದಗಳು.